ನೀವು ಮನೆ ಕಟ್ತಾ ಇದ್ದೀರಾ? ಹಾಗಿದ್ದರೆ ಈ ಒಂದು ವಿಷಯ ಮರಿಬೇಡಿ. ಮನೆ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಸಿಮೆಂಟ್ ಕೂಡ ಸ್ಟ್ರಾಂಗ್ ಆಗಿರಬೇಕು. ಸಿಮೆಂಟ್ ಅಂತಂದರೆ ಕಟ್ಟಡದ ಅಸ್ತಿತ್ವದ ಮೂಲ. ಇದು ಎಲ್ಲ ರಚನೆಗಳನ್ನು ಒಟ್ಟಿಗೆ ಹಿಡಿಯುವಂಥ ಒಂದು ಬಾಂಡಿಂಗ್ ಮೆಟೀರಿಯಲ್. ಸಿಮೆಂಟು ನೀರಿನೊಂದಿಗೆ ಬೆರೆತಾಗ ಹೈಡ್ರೇಷನ್ ಪ್ರೋಸೆಸ್ ನಡೆಯುತ್ತೆ. ಇದು ಬಲವನ್ನು ನೀಡುತ್ತೆ. ಸರಿಯಾದ ಅಳತೆ ಮತ್ತು ನೀರಿನ ಪ್ರಮಾಣ ಸರಿ ಇಲ್ಲದೆ ಹೋದರೆ ಬಲ ತುಂಬ ಕಡಿಮೆ ಆಗುತ್ತೆ. ಉತ್ತಮವಾಗಿ ಕ್ಯೂರಿಂಗ್ ಮಾಡಿದ್ರೆ ಸಿಮೆಂಟ್ನ ಬಲ ತುಂಬ ಜಾಸ್ತಿ ಆಗುತ್ತೆ. ಸಿಮೆಂಟ್ನ ಗುಣಮಟ್ಟ ಕಟ್ಟಡದ ದೀರ್ಘಾವಧಿಯ ಸ್ಥಿರತೆ ಮತ್ತು ಸುರಕ್ಷತೆಯಿಂದ ನಿರ್ಧರಿಸುತ್ತೆ. ಇವತ್ತು ನಾವು ನೋಡೋದು ಸಿಮೆಂಟು ಎಷ್ಟು ಮುಖ್ಯ, ಯಾವ ಕ್ವಾಲಿಟಿಯ ಸಿಮೆಂಟ್ ಉಪಯೋಗಿಸಬೇಕು, ಯಾವ ಸಿಮೆಂಟು ಯಾವ ಕೆಲಸಕ್ಕೆ ಸೂಕ್ತ ಮತ್ತು ಗುಡ್ ಸಿಮೆಂಟ್ ಆ್ಯಂಡ್ ಬ್ಯಾಡ್ ಸಿಮೆಂಟ್ ಹೇಗೆ ಗುರುತಿಸಬೇಕು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡೋದ ಖಂಡಿತ ಮರಿಬೇಡಿ. ಸ್ನೇಹಿತರೆ, ನಿಮ್ಮೊಂದು ಪ್ರಶ್ನೆ. ನಾನು ಸಿಮೆಂಟ್ ವಿಚಾರವಾಗಿ ಇನ್ಡೆಪ್ತ್ ಡೀಟೇಲ್ ವಿಡಿಯೋ ಮಾಡೋಣ ಅಂತಿದ್ದೀನಿ. ನಿಮ್ಮಲ್ಲಿ ಯಾರಿಗೆ ಈ ವಿಚಾರವಾಗಿ ಆಸಕ್ತಿ ಇದೆ ಅವರು ಎಸ್ ಅಂತ, ಆಸಕ್ತಿ ಇಲ್ಲದವರು ನೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೆ ಕಾಯ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಸ್ ನಾನು ಆ ವಿಡಿಯೋವನ್ನು ಮಾಡಬೇಕಾ ಅಥವಾ ಬೇಡವಾ ಅಂತ ಡಿಸೈಡ್ ಮಾಡುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್, ಸಿವಿಲ್ ಇಂಜಿನಿಯರ್. ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಮೆಂಟ್ ಅಂದರೆ ಏನು? ಇದು ಲೈಮ್ ಸ್ಟೋನ್, ಕ್ಲೇ, ಜಿಪ್ಸಮ್ ಮತ್ತು ಇತರ ಖನಿಜಗಳಿಂದ ತಯಾರಾಗುವಂತಹ ಒಂದು ಬೈಂಡಿಂಗ್ ಮೆಟೀರಿಯಲ್. ಇದು ನೀರಿನ ಜೊತೆ ಬೆರೆತು ಸ್ಯಾಂಡ್, ಅಗ್ರಿಗೇಟ್ ಇದನ್ನೆಲ್ಲ ಒಂದು ಗುಡ್ ಬಾಂಡಿಂಗಾಗಿ ಕ್ರಿಯೇಟ್ ಮಾಡುತ್ತೆ. ಏನು ಸಿಮೆಂಟ್ ರೋಲ್ ಏನಿದೆ? ಫೌಂಡೇಶನ್ಗೆ ಬಲ ನೀಡುತ್ತೆ. RCC ಅದರಲ್ಲಿ ಕಾಲಮ್ಮು, ಬೀಮ್ಸು, ಸ್ಲ್ಯಾಬ್ಗಳಿಗೆಲ್ಲ ಇದು ಬ್ಯಾಕ್ಬೋನ್ ಆಗಿದೆ. ಮೇಸನ್ರಿ ಮತ್ತು ಪ್ಲಾಸ್ಟಿಂಗ್ಗೆ ಉತ್ತಮವಾದ ಬಾಂಡಿಂಗ್ ನೀಡುತ್ತೆ. ಲೀಕೇಜು ಮತ್ತು ಕ್ರ್ಯಾಕ್ಸನ್ನು ತಪ್ಪಿಸುವಂಥ ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ಮನೆಯ ಸ್ಕೆಲಿಟನ್ನ ಹಿಡಿದು ನಿಲ್ಲಿಸುವಂಥ ಪವರು ಸಿಮೆಂಟ್ನದ್ದೇ. ಮಾರ್ಕೆಟ್ನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸಿಮೆಂಟ್ಸ್ಗಳು ಬಂದಿದೆ. ಆದರೆ ಯಾವುದು ಯಾವ ಕೆಲಸಕ್ಕೆ ಸೂಕ್ತ ಅನ್ನೋದು ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ತಜ್ಞ ಇಂಜಿನಿಯರ್ನ ಸಲಹೆ ಪಡೆಯೋದು ಒಳ್ಳೆಯದು. ಅದರಲ್ಲಿ OPC, PPC, PSC ಸಿಮೆಂಟ್ಗಳಂತಿರುತ್ತೆ. OPC ಅಂತಂದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ. ಇದರಲ್ಲಿ 33 ಗ್ರೇಡು, 43 ಗ್ರೇಡು, 53 ಗ್ರೇಡು ಎಲ್ಲ ಥರ ಸಿಮೆಂಟು ದೊರಕುತ್ತೆ. ಅದರಲ್ಲಿ ಇವು ಏನಾಗುತ್ತೆ, ವೇಗವಾಗಿ ಸೆಟ್ ಆಗುತ್ತೆ. ಫೌಂಡೇಶನ್ನು, ಬೀಮು, ಕಾಲಮ್ಮು, ಸ್ಲ್ಯಾಬ್ಗಳಿಗೆ ಸೂಕ್ತ. ಆದರೆ ಹೀಟ್ ಹೆಚ್ಚು, ಬಟ್ ಕ್ಯೂರಿಂಗು ತುಂಬ ಮುಖ್ಯವಾಗಿರುತ್ತೆ. ನಂತರ ಬರುವಂಥದ್ದು PPC ಸಿಮೆಂಟ್, ಪೋರ್ಟ್ಲ್ಯಾಂಡ್ ಪೋರ್ಸ್ಲಿನ್ ಸಿಮೆಂಟ್ ಅಂತೇಳಿ. ಇದು ಫ್ಲೇಯರ್ಸ್ ಮಿಕ್ಸ್ ಇದ್ದು ಸ್ಲೋಲಿ ಸೆಟ್ ಆಗುತ್ತೆ. ಫಿನಿಷಿಂಗ್ ಮತ್ತು ಪ್ಲಾಸ್ಟಿಂಗ್ಗೆ ತುಂಬ ಸೂಕ್ತ. ಸ್ಮೂತ್ ಸರ್ಫೇಸ್ ಕೊಡುತ್ತೆ. ಲೀಕೇಜಸ್ ಬಹಳ ಕಡಿಮೆ. ನಂತರ ಬರೋದೇ PSC ಸಿಮೆಂಟ್ ಅಂತೇಳಿ, ಅಂದರೆ ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ ಅಂತ. ಇದು ಕೋಸ್ಟಲ್ ಏರಿಯಾಗಳಲ್ಲಿ, ಅದೇ ಡ್ಯಾಂಪ್ ಅಂದರೆ ತೇವ ಇರುವಂಥ ಏರಿಯಾಗಳಲ್ಲಿ ಪರ್ಫೆಕ್ಟು. ಕೆಮಿಕಲ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಒಟ್ಟು ಸಿಮೆಂಟಿನ ಸಾರಾಂಶಗಳೇನು ಅಂತಂದರೆ ಸ್ಟ್ರಕ್ಚರ್ಗೆ OPC ಬಳಸಬೇಕು, ಫಿನಿಷಿಂಗ್ಗೆ PPC ಬಳಸಬೇಕು. ಕೋಸ್ಟಲ್ ಏರಿಯಾ ಎಲ್ಲರೂ ಬಂದರೆ ನಿಮಗೆ ಅದನ್ನು PSC ಸಿಮೆಂಟನ್ನು ಬಳಸಬೇಕು. ಬಹಳ ಜನರು ಕೇಳ್ತಾರೆ ಯಾವ ಬ್ರ್ಯಾಂಡ್ ಸಿಮೆಂಟ್ ತುಂಬ ಉತ್ತಮ ಅಂತ ಹೇಳ್ತಾರೆ. ಮಾರ್ಕೆಟ್ನಲ್ಲಿ ಈಗ ಆಲ್ರೆಡಿ ತುಂಬ ಬ್ರ್ಯಾಂಡ್ಗಳಿದೆ. ಅದರಲ್ಲಿ ಅಲ್ಟ್ರಾಟೆಕ್ ಆಗಿರ್ಬೋದು, ACC ಆಗಿರ್ಬೋದು, ರ್ಯಾಮ್ಕೋ ಆಗಿರ್ಬೋದು, GSW ಆಗಿರ್ಬೋದು, ದಾಲ್ಮಿಯಾ, ಭಾರತಿ, ಚೆಟ್ಟಿನಾಡು ಇವು ಕ್ವಾಲಿಟಿ ಸರ್ಟಿಫೈಡ್ ಬ್ರ್ಯಾಂಡ್ಸು. ಆದರೆ ಯಾವಾಗಲೂ ನೀವು ಈ 3 ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. ಏನು ಆ 3 ವಿಷಯ? ಅದರಲ್ಲಿ ನಾವು ISI ಮಾರ್ಕನ್ನು ಚೆಕ್ ಮಾಡಬೇಕು. ನಂತರ ಫ್ರೆಶ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಹೇಳ್ತೀವಿ. 3 ತಿಂಗಳಿಗಿಂತ ಹಳೆಯದಾಗಿದ್ದರೆ ಅದು ಬೇಡ. ಸ್ಟೋರೇಜ್ ಮೆಥಡ್, ನೆಲದ ಮೇಲೆ ನೇರವಾಗಿ ಇಡೋಕ್ಕೆ ಹೋಗಬಾರ್ದು. ಸಾಧ್ಯವಾದಷ್ಟು ಮರದ ಹಲಗೆಗಳನ್ನ ಇಡಬೇಕು. ಈ ಸಿಮೆಂಟ್ ವಿಚಾರವಾಗಿ ಒಂದು ಪುಟ್ಟ ಟಿಪ್ಸ್ ಏನು ಅಂತಂದರೆ, ಮಾಯಿಶ್ಚರ್ ಹೋದಂಥ ಸಿಮೆಂಟ್ ಬಲವನ್ನು ಖಂಡಿತ ಕಳ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಸಿಮೆಂಟ್ನಲ್ಲಿ ನಾವು ಒಳ್ಳೆಯ ಸಿಮೆಂಟು, ಕೆಟ್ಟ ಸಿಮೆಂಟ್ ಅಂತ ಹೇಗೆ ಗುರುತಿಸೋದು? ಗುಡ್ ಸಿಮೆಂಟ್ ಟಚ್ ಮಾಡಿದಾಗ ಸಾಫ್ಟ್ ಆ್ಯಂಡ್ ಸ್ಮೂತ್ ಫೀಲ್ ಕೊಡುತ್ತೆ. ಇದು ಲೈಟ್ ಗ್ರೇ ಬಣ್ಣದಲ್ಲಿರುತ್ತೆ. ಡ್ರೈ ಟೆಸ್ಟ್ ಮಾಡಿದಾಗ ಲಮ್ಸ್ ಇರೋದಿಲ್ಲ. ನೀರಿಗೆ ಹಾಕಿದ್ರೆ ನಿಧಾನವಾಗಿ ಸಿಂಕ್ ಆಗುತ್ತೆ. ಇದರಲ್ಲಿ ಬ್ಯಾಡ್ ಸಿಮೆಂಟ್ ಅಂದರೆ ಮಾಯಿಸ್ಟ್ ಲಮ್ಸ್ ಇರುತ್ತೆ, ವೆಟ್ ಸ್ಮೆಲ್ ಇರುತ್ತೆ, ಈ ಪೀಲೆ ಕಲರ್ಸ್ ಬರುತ್ತೆ ಅಥವಾ ಹೆಚ್ಚು ಡಾರ್ಕ್ ಇರುತ್ತೆ. ಇನ್ಸ್ಟೆಂಟ್ ಸಿಂಕ್ ಕೂಡ ಆಗುತ್ತೆ. ಡೇಟ್ ಎಕ್ಸ್ಪೈರಿ ಆಗಿರುತ್ತೆ. ನಮಗೆ ಗೊತ್ತಿರಬೇಕಾದ ವಿಚಾರ ಏನಂದರೆ, ಸಿಮೆಂಟ್ ಕ್ವಾಲಿಟಿ ಪರೀಕ್ಷೆ ಸೈಟ್ನಲ್ಲೇ ಮಾಡ್ಬೋದು, ಆದರೆ ನಿಮಗೆ ಇಂಜಿನಿಯರ್ನ ಗೈಡೆನ್ಸು ಅಗತ್ಯ.
ನಾವು ಸಿಮೆಂಟ್ ಬಳಕೆ ಸರಿಯಾದ ಪ್ರಪೋರ್ಷನ್ನಲ್ಲೇ ಇರಬೇಕು. ಅದು ಹೇಗೆ ಅನ್ನೋದು ನೋಡೋಣ ಬನ್ನಿ. ಈಗ ನಾವು ಡಿಫ್ರೆಂಟ್ ಟೈಪ್ ಆಫ್ ಕನ್ಸ್ಟ್ರಕ್ಷನ್ಸ್ ಮಾಡ್ತೀವಿ. ಮೇಸನ್ರಿ ವರ್ಕ್ ಮಾಡಬೇಕು ಅಂತಂದರೆ, ಅಂದರೆ ಮೀನ್ಸ್ ಬ್ರಿಕ್ ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ಸ್ಯಾಂಡ್ ಪ್ರಪೋರ್ಷನೇಟ್ 1:6 ಸಿಮೆಂಟ್ ಆ್ಯಂಡ್ ಸ್ಯಾಂಡ್ ರೇಷಿಯೋ 1:6 ಬೇಕು. ಪ್ಲಾಸ್ಟಿಂಗ್ ಅಂತ ಬಂದಾಗ 1:4 to 1:5 ಇಸ್ ಬೆಟರ್. RCC ಕಾಂಕ್ರೀಟ್ ಅಂತ ಬಂದ ಸ್ಲ್ಯಾಬು, ಬೀಮು, ಕಾಲಮ್ಗೆ 1:1.5:3 ಅಂದರೆ ಸಿಮೆಂಟ್ ಸ್ಯಾಂಡ್ ಅಗ್ರಿಗೇಟ್ಸ್. ನಾವು PCC ಕಾಂಕ್ರೀಟ್ ಹಾಕಬೇಕಾದ್ರೆ ಫ್ಲೋರ್ ಬೇಸ್ ಅದು 1:2:4. ಓವರ್ ಸಿಮೆಂಟ್ ಬಳಕೆ ಅಂದರೆ ಸ್ಟ್ರೆಂತ್ ಹೆಚ್ಚಾಗೋದಿಲ್ಲ, ಕ್ರ್ಯಾಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲಿ ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ. ಏಕೆಂದರೆ ನಾವು ಇಂಜಿನಿಯರ್ಸ್ಗಳು ಒಂದು ಪ್ಲ್ಯಾನನ್ನು ಮಾಡಬೇಕಾದ್ರೆ ಇದಕ್ಕೆ ಈ ಥರ ಪ್ರಪೋರ್ಷನೇಟೇ ಹಾಕಬೇಕು ಅಂತ ಅವ್ರು ಕೊಟ್ಟಿರ್ತಾರೆ. ಅದಕ್ಕೆ ಡಿಸೈನ್ಸ್ ಅಂತ ಮಾಡಿರ್ತಾರೆ. ಸಾಧ್ಯವಾದಷ್ಟು ಅವರ ಡಿಸೈನ್ ಆ್ಯಸ್ ಪರ್ ಡ್ರಾಯಿಂಗನ್ನು ಫಾಲೋ ಮಾಡೋದನ್ನ ನಿಮಗೆ ಗೊತ್ತಿರಬೇಕು. ಏಕೆಂದರೆ ನನ್ನ ಕಡೆಯಿಂದ ಜನರಲ್ಲಾಗಿ ಎಲ್ಲರೂ ಹಾಕುವಂಥದ್ದನ್ನು ನಿಮಗೆ ಸಜೆಷನ್ ಕೊಟ್ಟಿರ್ತೀವಿ. ಬಟ್ ಪ್ರತಿಯೊಂದು ಜಾಗಕ್ಕೂ ಅವರ ಪ್ರಪೋರ್ಷನ್ಗಳು ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಅದನ್ನು ನೀವು ತಪ್ಪದೆ ಫಾಲೋ ಮಾಡಿ. ನಾವು ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಫ್ರೆಶ್ ವಾಟರ್ನ ಬಳಸಿ ಪ್ರಾಪರ್ ಕ್ಯೂರಿಂಗ್ ಮಾಡಿ. ಮಿನಿಮಮ್ ಒಂದು 7 days ಕ್ಯೂರಿಂಗ್ ಆಗಲೇಬೇಕು. ಏಕೆಂದರೆ ಗೋಡೆ ಮತ್ತು ಪ್ಲಾಸ್ಟಿಂಗ್ ವಿಚಾರ ಅಂತ ಬಂದಾಗ 7 days ಕ್ಯೂರಿಂಗ್ ಇರಲಿ, ಕಾಂಕ್ರೀಟ್ ಅಂತ ಬಂದಾಗ 50 days ಮಿನಿಮಮ್ ಕ್ಯೂರಿಂಗ್ ಇರಲಿ. ಪ್ರತಿ ಬಾರಿ ಕೆಲಸ ಶುರು ಮಾಡಿದಾಗ ಎಲ್ಲ ಬ್ಯಾಗ್ಗಳನ್ನೂ ಒಂದೇ ಸಲ ಓಪನ್ ಮಾಡೋದು ಒಳ್ಳೆಯದಲ್ಲ. ಯಾವುದನ್ನು ಓಪನ್ ಮಾಡ್ತೀರಾ ಅದನ್ನು ಫಿನಿಷ್ ಮಾಡಿ ಮತ್ತೊಂದು ಬ್ಯಾಗ್ ಆಮೇಲೆ ತೊಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಸಿಮೆಂಟಿನ ಬಳಸಬೇಕಾದ್ರೆ ಮಾಯಿಶ್ಚರ್ ಮತ್ತು ಹ್ಯುಮಿಡಿಟಿ ಎರಡೂ ಹ್ಯಾಡ್ ಆದಾಗ ಸಿಮೆಂಟ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ನಾವು ಕಾಲಕ್ಕೆ ಸ್ಟಾಕ್ನ ಚೆಕ್ ಮಾಡ್ತಾ ಇರಬೇಕು. ಡ್ರೈ, ಕ್ಲೀನ್, ವೆಂಟಿಲೇಟೆಡ್ ಸ್ಟೋರ್ ಇರಬೇಕು. ಸಿಮೆಂಟ್ ಬಳಸಬೇಕಾದ್ರೆ ಜನಸಾಮಾನ್ಯನಾಗಿ ಏನು ತಪ್ಪುಗಳು ಮಾಡ್ತಾರೆ, ಅಲ್ಲಿ ಅನ್ಕ್ಲೀನ್ಡ್ ಸ್ಯಾಂಡನ್ನು ಮಿಕ್ಸ್ ಮಾಡ್ತಾರೆ. ನಂತರ ಎಕ್ಸ್ಪೈರ್ ಆಗಿರುವಂತಹ ಸಿಮೆಂಟ್ಗಳನ್ನ ಬಳಸ್ತಾರೆ. ಸ್ಲ್ಯಾಬ್ ಕ್ಯಾಸ್ಟ್ ಆದಮೇಲೆ ಸರಿಯಾಗಿ ಕ್ಯೂರಿಂಗ್ ಮಾಡಲ್ಲ. ಆಮೇಲೆ ಮಳೆ ಸಂದರ್ಭದಲ್ಲಿ ಕೆಲವೊಮ್ಮೆ PPC ಸಿಮೆಂಟ್ ಬಳಸ್ತಾರೆ. ಅದು ಖಂಡಿತ ತಪ್ಪು. ಈ ಸ್ಮೂತ್ ಫಿನಿಶಿಂಗ್ ಬೇಕು ಅಂದ್ಬಿಟ್ಟು OPC ಸಿಮೆಂಟನ್ನು ಬಳಸ್ತಾರೆ. ಅದು ಕೂಡ ತಪ್ಪು. ನಾವು ಸಿಮೆಂಟ್ನ ಮಿಸ್ಯೂಸ್ ಮಾಡಿಕೊಂಡ್ರೆ ಲೈಫ್ ಟೈಮ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ, ಸಿಮೆಂಟ್ ನಿಮ್ಮ ಮನೆಯ ಹೃದಯ. ಅದನ್ನು ಕಡಿಮೆ ಬೆಲೆಗೆ ನೋಡೋಕೆ ಹೋಗ್ಬೇಡಿ. ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡಿ. ಸರಿಯಾದ ಸಿಮೆಂಟು, ಸರಿಯಾದ ಪ್ರಪೋರ್ಷನ್ನು, ಸರಿಯಾದ ಕ್ಯೂರಿಂಗ್ ಇವೆಲ್ಲ ಸೇರಿಕೊಂಡ್ರೆ ನಿಮ್ಮ ಮನೆ ಮುಂದಿನ ಪೀಳಿಗೆವರೆಗೂ ಸ್ಟ್ರಾಂಗಾಗಿ ನಿಲ್ಲುತ್ತೆ. ಸ್ನೇಹಿತರೆ, ಸಿಮೆಂಟ್ ಅಂದ ತಕ್ಷಣ ನೆನಪಾಯಿತು. ನಾನು ಈಗ ಆಲ್ರೆಡಿ ಗೋಡೆ ಕಟ್ಟಬೇಕಾದ್ರೆ ಬಳಸುವಂಥ 10 ಮೆಟೀರಿಯಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಇಟ್ಟಿಗೆ ಉತ್ತಮನ ಅಥವಾ ಸಿಮೆಂಟ್ ಬ್ಲಾಕ್ ಉತ್ತಮನ ಅನ್ನೋ ವಿಚಾರವಾಗೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ 2 ವಿಡಿಯೋಗಳಲ್ಲೂ ಉತ್ತಮವಾದ ಮಾಹಿತಿಗಳಿದೆ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ ವಿಡಿಯೋಗಳನ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಇನ್ನಷ್ಟು ಉಪಯುಕ್ತ ವಿಡಿಯೋಗಳು ನೋಡಬೇಕು ಅಂತಂದರೆ ನಮ್ಮ ಚಾನಲ್ ಕಮಲಾರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.